ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 18th ಆಗಸ್ಟ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RRB NTPC ಪರೀಕ್ಷೆ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಆಪ್ಟಿಕಲ್ ಸಾಂದ್ರತೆಯನ್ನು ಹೊಂದಿದೆ ಆದರೆ ಕಡಿಮೆ ದ್ರವ್ಯರಾಶಿ ಸಾಂದ್ರತೆಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಮೀನ್ಸ್ ಆಪ್ಟಿಕಲ್ ಸಾಂದ್ರತೆ ಜಾಸ್ತಿ ಹೊಂದಿರಬೇಕಂತೆ ಆ್ಯಂಡ್ ದೆನ್ ದ್ರವ್ಯರಾಶಿ ಕಡಿಮೆ ಹೊಂದಿರಬೇಕಂತೆ, ಯಾವುದದು ಅಂತ. ಸೊ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ನೀರು, ಆಪ್ಷನ್ ಬಿ ಟರ್ಪಂಟೈನ್, ಆಪ್ಷನ್ ಸಿ ಜರ್ಮೇನಿಯಂ, ಆಪ್ಷನ್ 4 ಗ್ಲಾಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಟರ್ಪಂಟೈನ್ ಅನ್ನೋದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ರಾಸಾಯನಿಕ ಕ್ರಿಯೆಯನ್ನು ನಿಧಾನಗೊಳಿಸಲು ಸೇರಿಸುವ ವಸ್ತು ಯಾವುದು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇನ್ಹಿಬಿಟರ್ ಅನ್ನೋದಾಗುತ್ತೆ, ಪ್ರತಿಬಂಧಕ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏನಾದರೂ ನಿಮಗೆ ವೇಗಗೊಳಿಸಲು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ವೇಗವರ್ಧಕ ಅಂತ ಹೇಳಬೇಕಾಗುತ್ತೆ, ಸರಿನಾ? ಯಾವುದೋ ಒಂದು ರಾಸಾಯನಿಕ ಕ್ರಿಯೆಯನ್ನು, ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ನಾವು ವೇಗಗೊಳಿಸಲು ಈ ವೇಗವರ್ಧಕವನ್ನು ಬಳಸಿದ್ರೆ, ಹಾಗೆ ಅದನ್ನು ನಿಧಾನಗೊಳಿಸಲು ಅಥವಾ ಅದನ್ನು ನಿಲ್ಲಿಸಲು ನಾವು ಯಾವುದನ್ನು ಬಳಸ್ತೀವಿ ಅಂದರೆ ಪ್ರತಿಬಂಧಕ ಅಥವಾ ಇನ್ಹಿಬಿಟರನ್ನು ನಾವು ಬಳಸ್ತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಕರಾವಳಿ ಮತ್ತು ಉಬ್ಬರವಿಳಿತದ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಇವಾಗ ಕರಾವಳಿ ಮತ್ತು ಉಬ್ಬರವಿಳಿತದ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ಮ್ಯಾಂಗ್ರೋವ್ ಸಸ್ಯಗಳು ಅಥವಾ ಮ್ಯಾಂಗ್ರೋವ್ ಕಾಡುಗಳು ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರ್ತಕ್ಕಂತಹ ಅತಿ ಹೆಚ್ಚು ಕಂಡುಬರ್ತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ವೆಸ್ಟ್ ಬೆಂಗಾಲ್ ಕರಾವಳಿ ತೀರ ಅಥವಾ ವೆಸ್ಟ್ ಬೆಂಗಾಲ್ ರಾಜ್ಯ ಅಂತ ಹೇಳಬೇಕಾಗುತ್ತೆ. ಹಾಗಾದರೆ ಸೆಕೆಂಡ್ ಹೈಯೆಸ್ಟ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚು ನಿಮಗೆ ಮ್ಯಾಂಗ್ರೋವ್ಸ್ ಕಾಡುಗಳು ಕಂಡುಬರುತ್ತೆ. ಸೆಕೆಂಡ್ ಹೈಯೆಸ್ಟ್ ಮ್ಯಾಂಗ್ರೋವ್ ಕಾಡುಗಳು ಗುಜರಾತ್ ರಾಜ್ಯದಲ್ಲಿ, ಥರ್ಡ್ ಹೈಯೆಸ್ಟ್ ಒಡಿಶಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ವಲಯದಲ್ಲಿ, ಯಾವ ಒಂದು ಪ್ರದೇಶದಲ್ಲಿ ಈ ಮ್ಯಾಂಗ್ರೋವ್ಸ್ ಕಾಡುಗಳು ಕಂಡುಬರ್ತವೆ ಅಂದರೆ ಈ ಅಘನಾಶಿನಿ ನದಿಯ ನಿಯರ್ ಗಂಗವಳ್ಳಿ ಪ್ರದೇಶದಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರ್ತವೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಕಂಡುಬರ್ತವೆ, ಬಟ್ ಅಲ್ಪ ಪ್ರಮಾಣದಲ್ಲಿ ಕಂಡುಬರ್ತವೆ, ಸರಿನಾ? ಆ್ಯಂಡ್ ದೆನ್ ಈ ಒಂದು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡುಬರ್ತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮರ ಯಾವುದು ಅಂದರೆ ಸುಂದರಿ ಮರ ಅಂತ ನಾವು ಕರಿತೀವಿ. ಸುಂದರಿ ಮರ, ಸರಿನಾ? ಈ ಸುಂದರಿ ಮರ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಮ್ಯಾಂಗ್ರೋವ್ಸಲ್ಲಿ ಕಂಡುಬರುತ್ತೆ, ಸರಿನಾ? ಎಲ್ಲಿ? ಸುಂದರವನ್ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡುಬರುತ್ತೆ. ಸುಂದರವನ್ ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡುಬರುತ್ತೆ? ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಪೈನ್ ಮರಗಳು, ತೆಂಗಿನ ಮರಗಳು ಮತ್ತು ಆ್ಯಪಲ್ ಮರಗಳು, ಇದು ಯಾವುದು ಕೂಡ ಅದಕ್ಕೆ ಸರಿಯಾದ ಉತ್ತರ ಆಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ದಂಗೆಯ ನಾಯಕ ಎಂದು ಯಾರನ್ನು ಕರೆಯಲಾಯಿತು ಅಂತ ಕೇಳಿದ್ದಾನೆ. 1857ರ ದಂಗೆಯ ನಾಯಕತ್ವವನ್ನು ನಾವು ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ? ಬಹದ್ದೂರ್ ಶಾ ಜಾಫರ್, ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ಮೀರ್ ಖಾಸಿಂ. ಯಾವುದಾಗುತ್ತೆ ಅಂತ ಹೇಳ್ಬೋದಾ? ನನ್ ಆಫ್ ದಿ ಅಬೋ ಅಂತ ಒಂದು ಆಪ್ಷನ್ ಕೊಡ್ತೀನಿ. ಸೊ ಇವಾಗ ಹೇಳಿ ಯಾವುದಾಗುತ್ತೆ ಸರ್? ಆಪ್ಷನ್ ಎ ರಾಂಗ್ ಸರ್. ಆಪ್ಷನ್ ಡಿ ಇ ನನ್ ಆಫ್ ದಿ ಅಬೋ ಇದು ರೈಟು. ಯಾಕೆ ಅಂತಂದರೆ ಬಹದ್ದೂರ್ ಶಾ ಜಾಫರ್ ಅಲ್ಲ, ಎರಡನೇ ಬಹದ್ದೂರ್ ಶಾ ಜಾಫರ್ ಅಂತ ಆಗಬೇಕು, ಸರಿನಾ? ಎರಡನೇ ಬಹದ್ದೂರ್ ಶಾ ಜಾಫರ್ 1857ರ ದಂಗೆಯ ನಾಯಕ ಎಂದು ನಾವು ಕರಿತೀವಿ, ಸರಿನಾ? ಮೀನ್ಸ್ ಅವರನ್ನೇ ದಂಗೆಯ ನಾಯಕ ಎಂದು ಘೋಷಣೆ ಮಾಡ್ತಾರೆ. ಯಾರು? ಸೈನಿಕರು. ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಎರಡನೇ ಬಹದ್ದೂರ್ ಶಾ ಜಾಫರ್. ಆ್ಯಂಡ್ ದೆನ್ ಈ ಒಂದು ಬಂಗಾಳದ ವಿಭಜನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಎರಡನೇ ಲಾರ್ಡ್ ಹಾರ್ಡಿಂಜ್. ಜಸ್ಟ್ ಹಾರ್ಡಿಂಜ್ ಅಂದರೂ ಕೂಡ ರಾಂಗ್ ಅದು, ಸರಿನಾ? ಸೆಕೆಂಡ್ ಇರೋರಿಗೆ ಸೆಕೆಂಡೇ ಅಂತ ಕರಿಬೇಕು. ಇವಾಗ ಇಮ್ಮಡಿ ಪುಲಿಕೇಶಿಗೆ ಮೊದಲ ಪುಲಿಕೇಶಿಗೆ ವ್ಯತ್ಯಾಸ ಇದೆ ಅಲ್ಲ, ಸೊ ಆ ರೀತಿ ಇವರಿಗೂ ಕೂಡ ವ್ಯತ್ಯಾಸ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಇನ್ನೊಂದು ನಿಮಗೆ, ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಯಾವ ಒಂದು ಸ್ಥಳದಲ್ಲಿ ದಂಗೆ ಎದ್ರು ಅಂತ ಕೇಳ್ತಾರೆ. ಸೊ ಅವ್ರ ಹೆಸರಲ್ಲೇ ಇದೆ, ಯಾವುದು? ಝಾನ್ಸಿ, ಸರಿನಾ? ಸೊ ಝಾನ್ಸಿ ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಬೆಳವಾಡಿ ಮಲ್ಲಮ್ಮ, ಮತ್ತು ಯಾರನ್ನ ಹೇಳ್ತೀವಿ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮಾಜಿ. ಸೊ ಅವರೆಲ್ಲರೂ ಕೂಡ ಅವರ ಊರ ಮೀನ್ಸ್ ಅವರ ಒಂದು ಪ್ರಾಂತ್ಯದ, ಅವರ ಒಂದು ರಾಜ್ಯದ ಹೆಸರಿಂದನೇ ಅವರು ಫೇಮಸ್ ಇದ್ದಾರೆ, ಸರಿನಾ? ಅವರು ಫೇಮಸ್ ಇದ್ದಾರೆ ಅನ್ನೋದಕ್ಕಿಂತ ಅವ್ರ ಹೆಸರಿಂದ ಆ ರಾಜ್ಯವು ಕೂಡ ಫೇಮಸ್ ಇದೆ ಅಂತ ಹೇಳ್ಬೋದು. ಮೀನ್ಸ್ ಆಗಿನ ಸಂಸ್ಥಾನಗಳನ್ನು ಅವ್ರ ರಾಜ್ಯ ಅಂತಲೇ ಕನ್ಸಿಡರ್ ಮಾಡ್ತಿದ್ರು, ಬಟ್ ಇವಾಗ ನಾವು ಅದನ್ನು ಸಿಟಿಯಲ್ಲಿ ಬೇರೆ ಬೇರೆ ಪ್ರದೇಶಗಳು ಅಂತ ನಾವು ಡಿವಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ತಾತ್ಯಾ ಟೋಪಿ ಎಲ್ಲಿಂದ ದಂಗೆ ಎದ್ದಿದ್ರು? ಇವರು ಕಾನ್ಪುರದಿಂದ ದಂಗೆ ಹೇಳ್ತಾರೆ, ಸರಿನಾ? ಕಾನ್ಪುರದಲ್ಲಿ ನಾನಾ ಸಾಹೇಬರ ಜೊತೆ ದಂಗೆಯನ್ನು ಹೇಳ್ತಾರೆ. ಆ್ಯಂಡ್ ದೆನ್ ನಾನಾ ಸಾಹೇಬರು ಈ ನೇಪಾಳಕ್ಕೆ ಓಡಿ ಹೋದಾಗ ಅವರು ಈ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಸಹಾಯ ಮಾಡಲಿಕ್ಕೆ ಝಾನ್ಸಿ ಕೂಡ ಬರ್ತಾರೆ. ಯಾರು? ತಾತ್ಯಾ ಟೋಪಿ ಅನ್ನೋರು. ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಮೀರ್ ಖಾಸಿಂ ಇಲ್ಲಿ ಸಂಬಂಧ ಹೊಂದಿಲ್ಲ ಆತ ವ್ಯಕ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಯಾವ ಕಾಯ್ದೆಯನ್ನು ರದ್ದುಗೊಳಿಸುತ್ತದೆ, ಯಾವ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತದೆ ಅಂತ ಕೇಳಿದ್ದಾನೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಯಾವುದನ್ನು ತರ್ತದೆ? ಯಾವುದು ಅಂತಂದರೆ ವಕ್ಫ್ ಕಾಯ್ದೆ 1995, ಸರಿನಾ? ಮುಸ್ಲಿಂ ವಕ್ಫ್ ಕಾಯ್ದೆ ಅಲ್ಲ, ಇದಕ್ಕೆ ಅದನ್ನು ಜಾಸ್ತಿ ತಿದ್ದುಪಡಿ ಮಾಡೋದಿಲ್ಲ, ಬಟ್ ತಂದಿರೋದು ಅದಕ್ಕೆ ಅಂದರೆ ಈ ವಕ್ಫ್ ಕಾಯ್ದೆ 1995 ರದ್ದುಗೊಳಿಸ್ತದೆ, ಸರಿನಾ? ರದ್ದುಗೊಳಿಸಿ ಸ್ವಲ್ಪ ಆಲ್ಟ್ರೇಷನ್ನ ಮಾಡ್ಕೊಳ್ತಾರೆ. ಆ್ಯಂಡ್ ದೆನ್ ಭಾರತೀಯ ದತ್ತಿ ಸಂಸ್ಥೆಗಳ ಕಾಯ್ದೆ ಅಂತ ನಾವು ಕರಿತೀವಿ. ಇದನ್ನು ಇಂಪಾರ್ಟೆಂಟ್ ಇದೆ ನೋಡಿ. ಭಾರತೀಯ ದತ್ತಿ ಸಂಸ್ಥೆಗಳ ಕಾಯ್ದೆ ಯಾವಾಗ ಬಂದಿತ್ತು? 1951, ಸರಿನಾ? ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ ಅಖಿಲ ಭಾರತ ಸೇವೆಗಳ ಕಾಯ್ದೆ ಯಾವಾಗ ಬಂದಿತ್ತು? ಇದೇ ಒಂದು 1951ರಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಹಿಂದೂ ದತ್ತಿ ಸಂಸ್ಥೆಗಳ ಕಾಯ್ದೆ ಯಾವಾಗ ಬರುತ್ತೆ? 1952ರಲ್ಲಿ ಬರುತ್ತೆ. ಇದು ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಇನ್ನೊಂದು ನಿಮಗೆ ಇದರ ಬಗ್ಗೆ ಹೇಳೋದು ಯಾವುದು ಅಂದರೆ, ಈ ಉಮ್ಮೀದ್ ಪೋರ್ಟಲ್ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳ್ತಾನೆ. ಉಮ್ಮೀದ್ ಪೋರ್ಟಲ್ ಸಂಬಂಧ ಹೊಂದಿರೋದು ಇದೇ ಒಂದು ವಕ್ಫ್ಗೆ ಸಂಬಂಧ ಹೊಂದಿದೆ. ವಕ್ಫ್ ರಿಲೇಟೆಡ್ ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂತಹ ಒಂದು
ಪೋರ್ಟಲ್ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿದೆ ಯಾವುದು ಅಂದರೆ ಉಮೀದ್ ಅನ್ನುವ ಪೋರ್ಟಲ್. ಯಾವುದು? ಉಮೀದ್ ಅನ್ನುವ ಪೋರ್ಟಲ್. ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 1947 ಮತ್ತು 91 ನಡುವೆ ಭಾರತವು ಯಾವ ವಲಯವು ಕಡಿಮೆ ಬೆಳವಣಿಗೆ ದರವನ್ನು ಹೊಂದಿತ್ತು ಅಂತ. ಸೊ ಈ ಕ್ವಶನ್ ಏನಿದೆ ಅಲ್ವಾ, ಈ ಕ್ವಶನ್ ಆಗಲಿ ಮತ್ತು ಇಲ್ಲಿ ಮುಂದೆ ಒಂದು ಕ್ವಶನ್ ಇದೆ. ಸೊ ಈ ಕ್ವಶನ್ ರೈಲ್ವೆ ಎಕ್ಸಾಮ್ ಯಾರು ತೆಗಿತಾರಲ್ವಾ, ರೈಲ್ವೆ ಕ್ವಶನ್ ಪೇಪರ್ ಯಾರು ಪ್ರಿಪೇರ್ ಮಾಡ್ತಾರಲ್ವಾ, ಅವರಿಗೆ ಒಂದು ರೀತಿ ಲವ್ ಕ್ವಶನ್ ಪೇಪರ್ ಅಂತ ಅನ್ಬೋದೇನೋ. ಲವ್ ಕ್ವಶನ್ ಅಂತ ಇದು ಅಷ್ಟು ಇಷ್ಟಪಡ್ತಾರೆ ಇದನ್ನು. ಸಾಕಷ್ಟು ಸರಿ ಕೇಳಿದ್ದಾನೆ, ಸರಿನಾ. RPF ಅಲ್ಲಿ ಕೇಳಿದ್ದಾನೆ, ಆ್ಯಂಡ್ ದೆನ್ ಈ ಟೆಕ್ನಿಷಿಯನಲ್ಲಿ ಕೇಳಿದ್ದಾನೆ, ಮತ್ತು ಈ ಗ್ರ್ಯಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ಮತ್ತು ನಿಮ್ಮ ಈ ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ, ಮುಂದೆ ನಿಮ್ಮ ಡಿ ಗ್ರೂಪಲ್ಲೂ ಕೂಡ ಕೇಳಿದ್ದಾನೆ. ಕ್ವಶನ್ ಟಫ್ ಇಲ್ಲ, ಕ್ವಶನ್ ಈಸಿ ಇದೆ, ಬಟ್ ಆದರೂ ಕೂಡ ಕೇಳ್ತಾನೆ, ಸರಿನಾ. ಸೊ ಯಾವ ಒಂದು ವಲಯ ಅತಿ ಕಡಿಮೆ ಬೆಳವಣಿಗೆ ದರವನ್ನು ಹೊಂದಿತ್ತು ಅಂದರೆ ಇಂಡಸ್ಟ್ರಿ ಏನಿದಾವಲ್ವಾ, ಈ ಇಂಡಸ್ಟ್ರಿ ವಲಯ ಅತಿ ಕಡಿಮೆ ಬೆಳವಣಿಗೆ ದರವನ್ನು ಹೊಂದಿರುತ್ತದೆ. ಅಥವಾ ನಾವು ಏನಂತ ಹೇಳ್ತೀವಿ, ಸೆಕೆಂಡ್ರಿ ವಲಯ ಅಂತ, ಸರಿನಾ, ದ್ವಿತೀಯ ವಲಯ ಅಂತ ಹೇಳ್ತೀವಿ. ಇದು ಅತಿ ಕಡಿಮೆ ಬೆಳವಣಿಗೆ ದರವನ್ನು ಹೊಂದಿರುತ್ತೆ. ಅತಿ ಹೆಚ್ಚು ಬೆಳವಣಿಗೆ ದರವನ್ನು ಹೊಂದಿರೋದು ಯಾವುದು? ಕೃಷಿಯಾಗಿತ್ತು, ಸರಿನಾ. ಸೊ ಅತಿ ಹೆಚ್ಚು ಯಾವುದ್ರ ಮೇಲೆ ಡಿಪೆಂಡೆನ್ಸಿ ಇತ್ತು ನಮ್ಮ ಭಾರತದ GDP? ಕೃಷಿಯ ಮೇಲೆ ಇತ್ತು, ಸರಿನಾ. ಆಫ್ಟರ್ 1991 2011ವರೆಗೂ ನಮ್ಮ ಭಾರತದ GDP ಯಾವುದ್ರ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ ಅಂದರೆ ಇಂಡಸ್ಟ್ರಿಗಳ ಮೇಲೆ ಅಥವಾ ದ್ವಿತೀಯ ವಲಯದ ಮೇಲೆ ಡಿಪೆಂಡೆನ್ಸ್ ಆಗುತ್ತೆ. ಅಂದರೆ 2011ರಿಂದ ಪ್ರಸ್ತುತ ಇವತ್ತು 2025 ಈ ಒಂದು ಆಗಸ್ಟ್ ತಿಂಗಳಲ್ಲಿ ಯಾವುದ್ರ ಮೇಲೆ ಡಿಪೆಂಡೆನ್ಸಿ ಇದೆ ಅಂತ ನೋಡೋದಾದರೆ ಸೇವೆಗಳ ವಲಯ, ತೃತೀಯ ವಲಯದ ಮೇಲೆ ಡಿಪೆಂಡೆನ್ಸಿ ಇದೆ ಅಂತ ನಾವು ಹೇಳ್ತೀವಿ, ಸರಿನಾ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ ಇದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ ನೋಡಿ. ಯಾವುದು? 1947ಕ್ಕಿಂತ ಮೊದಲು ಭಾರತ ಆರ್ಥಿಕತೆಯು ಪ್ರಾಥಮಿಕವಾಗಿ ಯಾವುದನ್ನು ಅವಲಂಬಿಸಿತ್ತು ಅಂತ? ಕೃಷಿಯನ್ನು ಅವಲಂಬಿಸಿತ್ತು, ಸರಿನಾ. ಯಾವುದನ್ನು ಅವಲಂಬಿಸಿರಲಿಲ್ಲ, ಯಾವುದರ ಮೇಲೆ ಕಡಿಮೆ ಅವಲಂಬಿಸಿತ್ತು? ಇಂಡಸ್ಟ್ರಿಯ ಮೇಲೆ ಕಡಿಮೆ ಅವಲಂಬಿಸಿತ್ತು, ಸರಿನಾ. ಕ್ವಶನ್ ಹೇಗೆ ಕೇಳ್ತಾನೆ ಹಾಗೆ ನಾವು ಕೂಡ ಆನ್ಸರ್ ಶಿಫ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಇತ್ತೀಚೆಗೆ ಭಾರತದಲ್ಲಿ ಕಾರ್ ಟಿ ಸೆಲ್ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾನೆ, ಸರಿನಾ. ಕಾರ್ ಟಿ ಸೆಲ್ ಅನ್ನು ಅಭಿವೃದ್ಧಿಪಡಿಸೋರು ಯಾರು ಅಂದರೆ IIT ಬಾಂಬೆ, ಟಾಟಾ ಮೆಮೋರಿಯಲ್ ಸೆಂಟರ್ ಮತ್ತು ಇಮ್ಯುನೋ ACT ಅನ್ನುವ ಈ 3 ಸಂಸ್ಥೆಗಳು ಸೇರಿ ಈ ಕಾರ್ ಟಿ ಸೆಲ್ ಅನ್ನು ಚಿಕಿತ್ಸೆಯನ್ನು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ, ಸರಿನಾ. ನೆನ್ಪಿಟ್ಕೊಳ್ಳಿ ಕೇಳುವುದು ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಇತ್ತೀಚೆಗೆ ನ್ಯೂಯಾರ್ಕ್ನ ಲಿಂಕನ್ ಸೆಂಟರ್ನಲ್ಲಿ ಭಾರತೀಯ ಸಂಸ್ಕೃತಿಯ ಭವ್ಯ ಆಚರಣೆಯನ್ನು ಯಾರು ಪ್ರಸ್ತುತಪಡಿಸಿದರು ಅಂತ ಕೇಳಿದ್ದಾನೆ, ಸರಿನಾ. ಎಲ್ಲಿ? ನ್ಯೂಯಾರ್ಕ್ನ ಲಿಂಕನ್ ಸೆಂಟರ್ನಲ್ಲಿ ಭಾರತೀಯ ಸಂಸ್ಕೃತಿಯ ಭವ್ಯ ಆಚರಣೆಯನ್ನು ಪ್ರಸ್ತುತಪಡಿಸಿದವರು ಯಾರು ಅಂತಂದರೆ ನೀತಾ ಅಂಬಾನಿ ಅವರು ಪ್ರಸ್ತುತವನ್ನು ಪಡಿಸಿದ್ದಾರೆ, ಸರಿನಾ. ಯಾರು? ನೀತಾ ಅಂಬಾನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 1773ರ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಕಲ್ಕತ್ತಾದ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ಮುಖ್ಯ ಮತ್ತು ಇತರ ನ್ಯಾಯಾಧೀಶರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಒಬ್ಬ ಮುಖ್ಯ ನ್ಯಾಯಾಧೀಶರು ಹಾಗೆ 3 ಜನ ಇತರ ನ್ಯಾಯಾಧೀಶರನ್ನು ನೇಮಿಸಲಾಗ್ತದೆ. ಹಾಗಾದರೆ ಪ್ರಸ್ತುತ ಎಷ್ಟು ಜನ ಮುಖ್ಯ ನ್ಯಾಯಾಧೀಶರು ಕಂಡು ಬರ್ತಾರೆ? 33 ಜನ. ಈ 3 ಪಕ್ಕ ಒಂದು 3 ಹಾಕಿಬಿಡಿ, 33 ಇದು ಪ್ರಸ್ತುತ ಇದೆ. ಸೊ ಹಾಗಾದರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ಜನ ನ್ಯಾಯಾಧೀಶರಿದ್ದಾರೆ ಅಂತ ಕೇಳಿದ್ರೆ ಎಷ್ಟು ಅಂತ ಹೇಳ್ತೀರಾ? 33 + 1 ಎಷ್ಟು? 34 ಅಂತ ಹೇಳಬೇಕಾಗುತ್ತೆ. ರೀಸೆಂಟಾಗಿ ಎಷ್ಟು ಜನರನ್ನು ನೇಮಕ ಮಾಡಿದ್ರು ನಮ್ಮ ಭಾರತ ರಾಷ್ಟ್ರಪತಿ ಅಂತ ಕೇಳ್ತಾನೆ? 3 ಜನನ ನೇಮಕ ಮಾಡಿದ್ರು, ಸರಿನಾ. ಅದು ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ಬೋದು, ಕೇಳ್ತಾನೆ. ಯಾಕಂದರೆ ಕೇಳಿದಾನೆ ಆಲ್ರೆಡಿ ನಿನ್ನೆ ಅಥವಾ ಮೊನ್ನೆ ಶಿಫ್ಟಲ್ಲಿ. ಆ್ಯಂಡ್ ದೆನ್ ಮೊದಲ ಈ ಕಲ್ಕತ್ತಾದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾರು ಅಂದರೆ ಎಲಿಜಾ ಇಂಫೆ ಅಂತ, ಸರಿನಾ. ಈ ಎಲಿಜಾ ಇಂಫೆ ಅವರು ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ, ನೆನ್ಪಿಟ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತ ಇತ್ತೀಚೆಗೆ ಯಾವ ಜಾಗತಿಕ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಐತಿಹಾಸಿಕ ಮೈಲಿಗಲ್ಲು ಸಾಧಿಸಿದೆ ಅಂತ ಕೇಳಿದ್ದಾನೆ. ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆ ಏನಿದೆ ಅಲ್ವಾ, ಇಂಟರ್ನ್ಯಾಷನಲ್ ಅಡ್ಮಿನಿಸ್ಟ್ರೇಷನ್ ಆರ್ಗನೈಸೇಷನ್, ಆ ಒಂದು ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದರ ಮೂಲಕ, ಅದರಲ್ಲಿ ಗೆಲ್ಲುವುದರ ಮೂಲಕ, ಎಲೆಕ್ಷನಲ್ಲಿ ಗೆಲ್ಲುವುದರ ಮೂಲಕ ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದೆ. ಸೊ ಇದೇ ಮೊದಲು 100 ವರ್ಷಗಳಲ್ಲಿ ಈ ಎಲೆಕ್ಷನ್ ನಡೆದು ಗೆದ್ದಿರೋದು ಇದೇ ಮೊದಲು ನಮ್ಮ ಭಾರತ ಗೆದ್ದಿದೆ, ಸರಿನಾ. ಸೊ ಹಾಗೆ ನಿಮಗೆ ಮೊನ್ನೆ ಕರೆಂಟ್ ಅಫೇರ್ಸಲ್ಲಿ ಕೂಡ ಹೇಳಿದ್ದೆ, ಇನ್ನು ಯಾವುದೋ ಒಂದು ಸಂಸ್ಥೆಗೆ ನಮ್ಮ ಭಾರತ ಆಯ್ಕೆಯಾಗಿದೆ, ಮೀನ್ಸ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದೆ ಅಂತ. ಯಾವೊಂದು ಸಂಸ್ಥೆ ಅಂತ ಹೇಳ್ಬೋದಾ? ಅದು ಕೂಡ ನಿಮಗೆ ಹೇಳ್ತಾ ಇದ್ದೀನಿ, 100ಕ್ಕೆ 100% ಬಂದೇ ಬರುತ್ತೆ. ಮುಂದೆ ಇನ್ನೂ ಒಂದು 4-5 ದಿನ ನಂತರ ಶಿಫ್ಟಲ್ಲಿ ಬರುತ್ತೋ ಗೊತ್ತಿಲ್ಲ, ಅಥವಾ ಡಿ ಗ್ರೂಪಲ್ಲಿ ಬರುತ್ತೋ ಗೊತ್ತಿಲ್ಲ, ಬಟ್ ಅದನ್ನು ಫಿಕ್ಸ್ ಕೇಳ್ತಾನೆ, ಸರಿನಾ. ಯಾಕಂದರೆ ನಮ್ಮ ಭಾರತ ದೇಶ ಮೊಟ್ಟ ಮೊದಲನೇದಾಗಿ ಅಧ್ಯಕ್ಷತೆಯನ್ನು ತೆಗೆದುಕೊಂಡದಾಗಿರುತ್ತೆ ಅದು. ಸೊ ಅದಕ್ಕೆ ಅದನ್ನು ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಅದು ಯಾವುದು ಅಂತ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡ್ಬೋದು, ಯಾರಾದರೂ ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಕಂಪ್ಯೂಟರ್ನಲ್ಲಿರುವ ಫೋಲ್ಡರ್ಗೆ ಮರು ಹೆಸರಿಸುವುದು ಹೇಗೆ ಅಂತ ಕೇಳಿದ್ದಾನೆ. ಮರು ಹೆಸರಿಸುವುದು ಏನಿಲ್ಲ. ಸೊ ಆ ಒಂದು ಫೋಲ್ಡರ್ ಮೇಲೆ ನಾವು ರೈಟ್ ಕ್ಲಿಕ್ ಮಾಡಿದ್ರೆ, ಈ ಮೌಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಆ ಮರು ಹೆಸರಿಸು ಅನ್ನೋ ಒಂದು ಆಯ್ಕೆ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಮಾಡ್ಕೊಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ POK ಹೊರತುಪಡಿಸಿ ಭಾರತದ ಯಾವ ರಾಜ್ಯದಲ್ಲಿ ಅತಿ ಎತ್ತರದ ಸ್ಥಳವಿದೆ ಅಂತ ಕೇಳಿದ್ದಾನೆ. ಮೀನ್ಸ್ ಅತಿ ಎತ್ತರವಾದ ಶಿಖರ ಈ ಒಂದು K2 ಗಾರ್ಡಿನಷ್ಟನ್ನು ಹೊರತುಪಡಿಸಿ ಯಾವುದಿದೆ ಅಂತ. ಯಾವುದು ಕಂಡುಬರುತ್ತೆ ಅಂದರೆ ಕಾಂಚನಜುಂಗ ಕಂಡುಬರುತ್ತೆ. ಯಾವೊಂದು ರಾಜ್ಯದಲ್ಲಿ? ಸಿಕ್ಕಿಂ ರಾಜ್ಯದಲ್ಲಿ. ಸೊ ಹಾಗಾದರೆ ಇವಾಗ ಹೇಳಿ, ಸಂಪೂರ್ಣ ಭಾರತದ ಆಡಳಿತ ಹೊಂದಿರತಕ್ಕಂತಹ ಯಾವ ಪ್ರದೇಶದಲ್ಲಿ ಅತಿ ಎತ್ತರವಾದ ಶಿಖರ ಕಂಡುಬರುತ್ತೆ ಅಂತ, ಅಥವಾ ಆ ಶಿಖರದ ಹೆಸರೇನು ಅಂತ ಹೇಳ್ಬೋದಾ? ಸರ್ ಕಾಂಚನಜುಂಗ ಅಲ್ಲ, ರಾಂಗ್ ಅಲ್ಲ. ಹಾಗಿದ್ರೆ ಕೇಳ್ತಾ ಇರಲಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ನಂದಾದೇವಿ ಅನ್ನೋದಾಗುತ್ತೆ. ನಂದಾದೇವಿ. ಈ ಕ್ವಶನ್ ಆಲ್ರೆಡಿ ನಾನು ಹಳೆಯ ಒಂದು ಕ್ಲಾಸಲ್ಲಿ ಕೇಳಿದ ಕ್ವಶನು, ಒಬ್ಬರು ಸ್ಟೂಡೆಂಟ್ಸ್ ಕೂಡ ಕಾಮೆಂಟ್ ಮಾಡಿದ್ರು. ಸೊ ಅದು ಸರಿಯಾದ ಉತ್ತರ ಆಗಿರುತ್ತೆ, ಸರಿನಾ. ಯಾವುದು? ನಂದಾದೇವಿ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತೆ. ಸರ್ ಹಾಗಾದರೆ ಕಾಂಚನಜುಂಗ ಮತ್ತು ಸಿಕ್ಕಿಂ ಅಂತ ಇಲ್ಲಿದೆಯಲ್ಲ ಆನ್ಸರ್, ಏನು ಕೇಳಿದ್ದಾನೆ ಅವನು? POKಯನ್ನು ಹೊರತುಪಡಿಸಿ ಭಾರತ ಯಾವ ಸ್ಥಳದಲ್ಲಿ ಭಾರತ ಅತಿ ಎತ್ತರವಾದ ಸ್ಥಳವಿದೆ ಅಂತ. ಇದು ಸಿಕ್ಕಿಂ ಕಾಂಚನಜುಂಗ ರೈಟ್. ಬಟ್
ಈ ಕಾಂಚನಜುಂಗದ ಮೇಲೆ ನಮ್ಮ ಭಾರತದ ಅಧಿಕಾರ ಮಾತ್ರ ಇಲ್ಲ, ಇಲ್ಲಿ ನೇಪಾಳ ಅಧಿಕಾರ ಕೂಡ ಇದೆ, ಸರಿನಾ. ನೇಪಾಳ ಮತ್ತು ನಮ್ಮ ಭಾರತದ ಎರಡೂ ದೇಶಗಳ ಮಧ್ಯ ಕಂಡು ಬರ್ತಕ್ಕಂತಹ ಒಂದು ಶಿಖರ ಯಾವುದು ಅಂತಂದರೆ ಈ ಕಾಂಚನಜುಂಗ ಶಿಖರ ಅಂತ ನಾವು ಕರಿತೀವಿ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಯುನೆಸ್ಕೋ ಪಟ್ಟಿಯೂ ಕೂಡ ಯುನೆಸ್ಕೋ ಮಿಶ್ರ ಪಟ್ಟಿಯಲ್ಲಿ ಇದು ಸೇರ್ಪಡೆಯಾಗಿದೆ. ಯುನೆಸ್ಕೋ ಮಿಶ್ರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರತಕ್ಕಂಥ ಭಾರತದ ಏಕೈಕ ಸ್ಥಳ ಯಾವುದು ಅಂದರೆ ಕಾಂಚನಜುಂಗ ಪ್ರದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರ ವಿಶೇಷ ಒಲಿಂಪಿಕ್ಸ್ ವಿಶ್ವ ಚಳಿಗಾಲದ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಕೇಳಿದ್ದಾನೆ. ಸೊ ಟೋಟಲಿ 33 ಪದಕಗಳನ್ನು ನಮ್ಮ ಭಾರತ ದೇಶ ಗೆದ್ದಿದೆ. ಆ್ಯಂಡ್ ದೆನ್ ಅದರಲ್ಲಿ 8 ಚಿನ್ನ, 18 ಬೆಳ್ಳಿ, ಆ್ಯಂಡ್ ದೆನ್ 7 ಕಂಚುಗಳನ್ನು ಸೇರಿಕೊಂಡು 2025ರ ಈ ಒಂದು ಇಟಲಿಯಲ್ಲಿ ನಡೆದಿರತಕ್ಕಂತಹ ಕ್ರೀಡಾಕೂಟದಲ್ಲಿ 33 ಪದಕಗಳನ್ನು ನಮ್ಮ ಭಾರತ ದೇಶ ಪಡೆದುಕೊಂಡಿದೆ, ಸರಿನಾ. ವಿಶ್ವ ಚಳಿಗಾಲದ ಕ್ರೀಡಾಕೂಟ ಅಂತ ಕರಿತೀವಿ. ಎಲ್ಲಿ ನಡೆದಿದೆ? ಇಟಲಿಯಲ್ಲಿ ನಡೆದಿದೆ, ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಶ್ರೀ ಮಿರಿಯಾಲ ಅಪ್ಪಾರಾವ್ ಅವರು ಯಾವ ರಾಜ್ಯಕ್ಕೆ ಸೇರಿದವರು ಅಂತ. ಮಿರಿಯಾಲ ಅಪ್ಪಾರಾವ್ ಅವರು ಯಾವ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ? ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಇವರು ಬುರ್ರಕಥೆಗೆ ಅತಿ ಹೆಚ್ಚು ಫೇಮಸ್ ಆಗಿದ್ದಾರೆ. ಬುರ್ರಕಥೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಈ ಒಂದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು 2025ರಲ್ಲಿ ನೀಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸೊ ಇವರಿಗೆ ಮರಣೋತ್ತರವಾಗಿ ನೀಡಿದ್ದಾರೆ, ಅದಕ್ಕೆ ಇಂಪಾರ್ಟೆಂಟ್ ಇದೆ. ಮರಣೋತ್ತರವಾಗಿ ಯಾರಿಗೇ ನೀಡಲಿ, ಟೋಟಲಿ 339 ಜನಕ್ಕೆ ನೀಡಿದ್ದಾರೆ ಈ ವರ್ಷ ಪ್ರಶಸ್ತಿ. ಅದರಲ್ಲಿ 7 ಜನ ಪದ್ಮವಿಭೂಷಣ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ರಿಮೈನಿಂಗ್ ಎಲ್ಲರಿಗೂ ಕೂಡ ನಿಮಗೆ ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ ನೀಡಿದೆ. ಸೊ ಅದರಲ್ಲಿ ನೀವು ಇಂಪಾರ್ಟೆಂಟಾಗಿ ಓದ್ಕೊಳ್ಬೇಕಾಗಿರೋರು ಅಂದರೆ ಫಸ್ಟ್ ಡೆತ್ ಆದವರು, ಯಾರೇ ಡೆತ್ ಆಗಿರಲಿ ಅವರದು. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಈ ಫಾರಿನರ್ಸ್, ಆ್ಯಂಡ್ ದೆನ್ ಮತ್ತು ಪದ್ಮವಿಭೂಷಣ, ಸರಿನಾ, ಪದ್ಮವಿಭೂಷಣ ಅವರನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದು ಏನು ಅಂತಂದರೆ ಅವ್ರೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಇತ್ತು ಅಂತಂದರೆ ಅವ್ರ ಹೆಸರನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ, ಸರಿನಾ. ಅದನ್ನು ಕೇಳ್ತಾನೆ. ಮತ್ತು ಕಲೆ ಸಾಹಿತ್ಯ ರಿಲೇಟೆಡ್ ಏನಾದರೂ ಇದ್ದರೂ ಅವರು ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಅವರಿಗೆ ಕೊಟ್ಟಿರ್ತಾರೆ, ಅವರಿಗೆ ಮರಣೋತ್ತರವಾಗಿ ಕೊಟ್ಟಿರ್ತಾರೆ, ಸರಿನಾ. ಅದು ಕೂಡ ನೋಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಗ್ರೂಪ್ದು. ಅಲ್ಲಿ ನಿಮಗೆ ಹೋದರೆ ಯಾರ್ಯಾರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಿದ್ದಾರೆ ಈ ವರ್ಷ ಅಂತ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸರಿನಾ. ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ನೀವು ವೆಬ್ಸೈಟಲ್ಲಿ ಹೋಗಿ ನೋಡ್ಕೊಳ್ಳಿ, ವೆಬ್ಸೈಟಲ್ಲೂ ಕೂಡ ನಿಮಗೆ ಸಿಗುತ್ತೆ, ಸರಿನಾ. ಇಂಗ್ಲೀಷಲ್ಲೂ ಸಿಗುತ್ತೆ, ಕನ್ನಡದಲ್ಲೂ ಸಿಗುತ್ತೆ, ಏನಿಲ್ಲ, ಅಲ್ಲಿ ನೋಡ್ಕೊಳ್ಳಿ. ಬಟ್ ಏನು ಅಂತಂದರೆ ಇಂಪಾರ್ಟೆಂಟ್ ಆಗಿರೋದನ್ನು ಸ್ವಲ್ಪ ಹೈಲೈಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮೀನ್ಸ್ ಮರಣೋತ್ತರವಾಗಿ ಅಂತ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಸುನಾಮಿ ಸಂಭವಿಸಲು ಪ್ರಮುಖ ಕಾರಣವೇನು ಅಂತ ಕೇಳಿದ್ದಾನೆ. ಸುನಾಮಿ ಸಂಭವಿಸಲು ಪ್ರಮುಖ ಕಾರಣವೇನು ಅಂತಂದರೆ ನೀರಿನೊಳಗಿನ ಭೂಕಂಪಗಳು ಪ್ರಮುಖ ಕಾರಣ ಆಗ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಹೃದಯದಿಂದ ಆಮ್ಲಜನಕಯುಕ್ತ ರಕ್ತವನ್ನು ಸಾಗಿಸುವ ಪ್ರಾಥಮಿಕ ರಕ್ತನಾಳ ಯಾವುದು ಅಂತ ಕೇಳಿದ್ದಾನೆ. ಸರ್ನ ಎಲ್ಲಿ ಹೃದಯದಿಂದ ಆಮ್ಲಜನಕಯುಕ್ತ ರಕ್ತವನ್ನು ಸಾಗಿಸುವ ಪ್ರಾಥಮಿಕ ರಕ್ತನಾಳ ಯಾವುದು ಅಂತ. ಇವಾಗ ಒಂದು ನಮ್ಮ ಹಾರ್ಟ್ನ ತಗೊಳ್ಳಿ, ನಂದಲ್ಲ ಇದು, ಮತ್ತು ನಿಮ್ಮದೇ ಯಾರ್ದಾದ್ರೂ ತಿಳ್ಕೊಳ್ಳಿ, ಸರಿನಾ. ಸೊ ಹಾರ್ಟ್ ಇದೆ, ಇಲ್ಲಿ ಹಾರ್ಟಲ್ಲಿ 4 ಭಾಗಗಳಿದ್ದಾವೆ, ಸರಿನಾ. ಸೊ 4 ಭಾಗಗಳಿದ್ದಾವೆ. ಸೊ ಇದು 1ನೇ ಭಾಗ, 1ನೇ ಚೇಂಬರ್, 2ನೇ ಚೇಂಬರ್, 3ನೇ ಚೇಂಬರ್, 4ನೇ ಚೇಂಬರ್ ಅಂತ ಕರಿತೀವಿ. ಸೊ ಇಲ್ಲಿ ದೇಹ ಇದೆ ಅಂತ ಅಂದ್ಕೊಳ್ಳಿ, ಇದು ದೇಹದಿಂದ ಎಲ್ಲ ಕಲುಷಿತ ರಕ್ತವನ್ನು ತೆಗೆದುಕೊಂಡು ಬರ್ತಕ್ಕಂಥ ನಾಳ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿದ್ದು ಯಾವುದು ಅಂದರೆ ವೇನ್ಸ್ ಅಂತ ಹೇಳಬೇಕಾಗುತ್ತೆ, ಅಥವಾ ವೇನ್ಸನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಅಭಿಧಮನಿ ಅಂತ ಕರಿತೀವಿ. ಅಭಿಧಮನಿ ಏನಿದೆ ಅಲ್ವಾ, ದೇಹದಲ್ಲಿರ್ತಕ್ಕಂತಹ ಎಲ್ಲ ಡಿಆಕ್ಸಿನೇಟೆಡ್ ಬ್ಲಡ್ಡನ್ನು, ಆಮ್ಲಜನಕ ಇಲ್ಲದೇ ಇರತಕ್ಕಂತಹ ರಕ್ತವನ್ನು ದೇಹಕ್ಕೆ ತಂದು ಹಾಕ್ತದೆ. ಯಾವುದು? ಈ ಒಂದು ವೇನ್ಸ್ ಅಂತ ಹೇಳ್ತೀವಿ, ಅಭಿಧಮನಿ. ಆ್ಯಂಡ್ ದೆನ್ ಈ ಒಂದು 4ನೇ ಚೇಂಬರಿಂದ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕಯುಕ್ತ ರಕ್ತವನ್ನು ಸರಬರಾಜು ಮಾಡ್ತದೆ. ಅದು ಯಾವುದು ನಾಳ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಅಪಧಮನಿ ಅಂತ, ಅಥವಾ ಆರ್ಟ್ರಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಸರಿನಾ. ಎಷ್ಟನೇ ಚೇಂಬರಲ್ಲಿ ಹೋಗಿ ಬೀಳುತ್ತದೆ, ಎಷ್ಟನೇ ಚೇಂಬರಿಂದ ಅಂತ ಕೇಳ್ತಾನೆ, ಅವಾಗ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಬರುತ್ತೆ ನಿಮಗೆ ಈ ಪಲ್ಮನರಿ ವೇನ್ಸ್, ಪಲ್ಮನರಿ ಆರ್ಟ್ರೀಸ್ ಅಂತ, ಅಥವಾ ಈ ಶ್ವಾಸಕೋಶದ ಅಪಧಮನಿ ಅಥವಾ ಶ್ವಾಸಕೋಶದ ಅಭಿಧಮನಿ. ಇವೇನು ಮಾಡುತ್ತಲ್ವಾ, ಇವಾಗ ನಾರ್ಮಲಿ ಎಲ್ಲ ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಅಭಿಧಮನಿಗಳೇ ಕೆಟ್ಟ ರಕ್ತವನ್ನು ತೆಗೆದುಕೊಂಡು ಹೋಗ್ತವೆ. ಎಲ್ಲಿಗೆ? ಹೃದಯಕ್ಕೆ. ಅಪಧಮನಿಗಳು ಈ ಹೃದಯದಿಂದ ಒಳ್ಳೆ ರಕ್ತವನ್ನೇ ತೊಗೊಂಡು ಹೋಗ್ತವೆ. ಬಟ್ ಒಂದು ಪ್ಲೇಸಿಂದ ಚೇಂಜ್ ಆಗುತ್ತೆ, ಯಾವುದು? ಶ್ವಾಸಕೋಶದಲ್ಲಿ ಇವೆರಡು ಕೂಡ ಕ್ರಾಸ್ ಆಗಿಬಿಡ್ತವೆ. ಸೊ ಶ್ವಾಸಕೋಶದಲ್ಲಿ ಇಲ್ಲಿ ಯಾವುದು ಒಳ್ಳೆ ರಕ್ತವನ್ನು ತೆಗೆದುಕೊಂಡು ಹೋಗೋದು ಯಾವುದಾಗಿತ್ತು? ಅಪಧಮನಿ ಆಗಿತ್ತಲ್ವಾ. ಬಟ್ ಇಲ್ಲಿ ಒಳ್ಳೆ ರಕ್ತವನ್ನು ತೆಗೆದುಕೊಂಡು ಹೋಗೋದು ಯಾವುದಾಗುತ್ತೆ ಅಂದರೆ ಹೃದಯಕ್ಕೆ ಶ್ವಾಸಕೋಶದ ಅಪಧಮನಿ ಅಂತಲೇ ಹೇಳ್ತೀವಿ, ಅಭಿಧಮನಿ ಅಂತ ಹೇಳ್ತೀವಿ. ಯಾವುದು? ಅಭಿಧಮನಿ, ಅಥವಾ ಈ ಪಲ್ಮನರಿ ವೇನ್ಸ್ ಅಂತ ಕರಿತೀವಿ. ಈ ಪಲ್ಮನರಿ ವೇನ್ಸ್ ಏನಿದಾವಲ್ವಾ, ಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗ್ತವೆ. ಎಲ್ಲಿಂದ? ಈ ಲಂಗ್ಸಿಂದ ನಮ್ಮ ಹೃದಯಕ್ಕೆ. ಆ್ಯಂಡ್ ದೆನ್ ಹಾಗೆ ಈ ಹೃದಯದಿಂದ ಕೆಟ್ಟ ರಕ್ತವನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ನಾಳ ಯಾವುದು ಅಂತ ಕೇಳ್ತಾನೆ. ಎಲ್ಲಿ? ಲಂಗ್ಸ್ಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಶ್ವಾಸಕೋಶದ ಅಪಧಮನಿ ಅಂತ, ಸರಿನಾ. ಸೊ ಇದೆಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಅಲ್ಲಿ ಕ್ಯಾಪಿಲರಿ ಟ್ಯೂಬ್ಸು ಎಲ್ಲವೂ ಕೂಡ ನಿಮ್ಗೆ ಕಂಡು ಬರುತ್ತೆ ಎಕ್ಸ್ಚೇಂಜ್ ನಾಳದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ UPSC ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದಾನೆ. UPSC ಅಧ್ಯಕ್ಷರ ಅಧಿಕಾರಾವಧಿ ಆಗಿರಲಿ, ಇಲ್ಲಾಂದರೆ CAG ಅವರ ಅಧಿಕಾರಾವಧಿ ಆಗಿರಲಿ, ಇಲ್ಲಾಂದರೆ ಚೀಫ್ ಎಲೆಕ್ಷನ್ ಕಮಿಷನ್ ಏನು ಅಧ್ಯಕ್ಷರು ಇರ್ತಾರಲ್ವಾ, ಸೊ ಅವ್ರದ್ದು ಅಧಿಕಾರಾವಧಿ ಆಗಿರಲಿ, ಎಲೆಕ್ಷನ್ ಕಮಿಷನ್ ಅಧ್ಯಕ್ಷರ ಅಧಿಕಾರಾವಧಿ ಆಗಿರಲಿ, ಈ ಮೂರದು ಕೂಡ ಸೇಮ್,
6/65 ವರ್ಷ. 6 ವರ್ಷ ಮೊದಲಾಯ್ತಂದರೆ ಅವಾಗ ಇಳಿಬೇಕು ಅವರು. 65 ವರ್ಷ ಅವ್ರಿಗೆ ಏನಾದರೂ ಏಜ್ ಆಗಿತ್ತು ಅಂದರೆ ಅವಾಗಲೂ ಕೂಡ ಅವ್ರು ಇಳಿಬೇಕಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. UPSCಯ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ? ಅಜಯ್ ಕುಮಾರ್ ಅವರು ಇದ್ದಾರೆ, ಸರಿನಾ. ಆ್ಯಂಡ್ ದೆನ್ CAG ಯಾರಿದ್ದಾರೆ ಪ್ರಸ್ತುತ? ಸಂಜಯ್ ಮೂರ್ತಿ ಅನ್ನೋರು ಇದ್ದಾರೆ. ಆ್ಯಂಡ್ ದೆನ್ ಈ ಎಲೆಕ್ಷನ್ ಕಮಿಷನ್ನ ಮುಖ್ಯಸ್ಥರು ಯಾರಿದ್ದಾರೆ? ಜ್ಞಾನೇಶ್ ಕುಮಾರ್ ಅವರು ಇದ್ದಾರೆ, ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಜ್ಞಾನೇಂದ್ರ ಸಿಂಗ್ ಜ್ಞಾನೇಶ್ ಅದೇ ಇದೆ ನೋಡಿ ಅವ್ರ ಹೆಸರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯಾ ಸಾಂದ್ರತೆ ಎಷ್ಟಿತ್ತು? 382 ಪರ್ ಚದರ ಕಿಲೋಮೀಟರ್ ಆಗಿತ್ತು, ಸರಿನಾ. ಪರ್ ಚದರ ಕಿಲೋಮೀಟರ್, ಪ್ರತಿ ಚದರ ಕಿಲೋಮೀಟರ್ಗೆ 382 ಜನ ವಾಸ ಮಾಡ್ತಾಯಿದ್ರು. ಸೊ ಹಾಗಾದರೆ ನಮ್ಮ ಕರ್ನಾಟಕದ ಜನಸಾಂದ್ರತೆ ಎಷ್ಟಿತ್ತು? 319. ಮೀನ್ಸ್ ಕಂಪೇರೇಟಿವ್ ಟು ದೇಶಕ್ಕೆ ನಮ್ಮದು ಕಡಿಮೆ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು ಅಂತ. ಈ ಕ್ವಶನ್ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಹೇಳುವಾಗ ಹೇಳಿದ್ದೀನಲ್ವಾ. ಸೊ 2 ಸರಿ ಆ 6 ಮಂತ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಹೇಳುವಾಗಲೂ ಕೂಡ ಇದನ್ನು ಹೇಳಿದ್ದೀನಿ ನಾನು. ಆ್ಯಂಡ್ ದೆನ್ 1 ಇಯರ್ ಕರೆಂಟ್ ಅಫೇರ್ಸ್ ಅಂತ 200 ಕ್ವಶನ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಸೊ ಅದರಲ್ಲಿ 1 ಪಾರ್ಟ್ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಮೀನ್ಸ್ 100 ಕ್ವಶನ್ಸ್, ಇನ್ನೂ 100 ಕ್ವಶನ್ಸ್ ಅಪ್ಲೋಡ್ ಮಾಡಬೇಕು. ಬಟ್ 100 ಕ್ವಶನ್ಸಲ್ಲಿ ಈ ಕ್ವಶನ್ ನಾನು ಹೇಳಿದ್ದೀನಿ ನಿಮಗೆ, ಸರಿನಾ. ಯಾವೊಂದು ದೇಶ ಇದನ್ನು ವಹಿಸ್ಕೊಂಡಿತ್ತು ಅಂದರೆ ಫ್ರಾನ್ಸ್ ದೇಶ ವಹಿಸ್ಕೊಂಡಿತ್ತು. ಫ್ರಾನ್ಸ್ ದೇಶದ ನೈಸಲ್ಲಿ ನಡೆದಿದೆ. ಯಾವ ತಿಂಗಳಲ್ಲಿ ನಡೆದಿದೆ? ಜೂನ್ ತಿಂಗಳಲ್ಲಿ ನಡೆದಿದೆ, ಸರಿನಾ. ಅದರ ಒಂದು ಥೀಮ್ ಕೇಳ್ಬೋದು ನಿಮಗೆ ನೆಕ್ಸ್ಟ್ ಶಿಫ್ಟಲ್ಲಿ. ಯಾವುದು ಅಂದರೆ ಸಾಗರವನ್ನು ಸಂರಕ್ಷಿಸಲು ಮತ್ತು ಸುಸ್ಥಿರವಾಗಿ ಬಳಸಲು ಎಲ್ಲ ನಟರನ್ನು, ಮೀನ್ಸ್ ಎಲ್ಲ ಆ್ಯಕ್ಟ್ಸ್ಗಳನ್ನು ಸಜ್ಜುಗೊಳಿಸುವುದು. ಆ್ಯಕ್ಟ್ ಆಗಬೇಕಾಯ್ತದೆ, ನಟರಲ್ಲದು ಎಲ್ಲ ಆ್ಯಕ್ಟ್, ಪ್ರತಿಯೊಂದು ಕ್ರಿಯೆಗಳನ್ನು ಸಜ್ಜುಗೊಳಿಸುವುದು ಮತ್ತು ಕ್ರಿಯೆಯನ್ನು ವೇಗಗೊಳಿಸುವುದು ಅದರ ಒಂದು ಥೀಮ್ ಆಗಿದೆ, ಸರಿ. ನೆನಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತ ಮತ್ತು ರಷ್ಯಾ ನಡುವೆ ಯಾವ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮವನ್ನು ನಡೆಸಲಾಗುತ್ತದೆ? ಇಂದ್ರ ಎನ್ನುವುದನ್ನು ನಡೆಸಲಾಗ್ತದೆ. ಸೊ ಈ ಕ್ವಶನ್ ಕೂಡ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಅಕ್ಬರ್ನಾಮ ಅಬುಲ್ ಫಜಲ್ ಬರೆದಿದ್ದು ಇದನ್ನು 3 ವಿಭಾಗಗಳಾಗಿ, ಓಕೆ ಇಲ್ಲಿದೆ ಕ್ವಶನ್, ಇಲ್ಲಿದೆ ನೋಡಿ. ಅಕ್ಬರ್ನಾಮಾದ ಯಾವ ವಿಭಾಗವು ಆಡಳಿತ ಮತ್ತು ಮಿಲಿಟರಿ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ ಅಂತ ಕೇಳಿದ್ದಾನೆ. ಐನಿ ಅಕ್ಬರ್ ಏನಿದೆ ಅಲ್ವಾ, ಸೊ ಅದು ಈ ಮಿಲಿಟರಿ ಮತ್ತು ವ್ಯವಹಾರಗಳನ್ನು ನಿರ್ವಹಿಸ್ತದೆ, ಅದರಲ್ಲಿ ಹೇಳಲ್ಪಟ್ಟಿದೆ. ಸೊ ಅದರಲ್ಲಿ ಈ ಐನಿ ಅಕ್ಬರ್ ಏನಿದೆ ಅಲ್ವಾ, ಸೊ ಅದರಲ್ಲಿ ಟೋಟಲಿ ನಾವು 3 ಭಾಗಗಳನ್ನು ಮಾಡ್ತೀವಿ. ಯಾರನ್ನು ಮಾಡ್ತೀವಿ ನಾವು? ಇಲ್ಲ, ಅದನ್ನು ಬರೆದಿರ್ತಕ್ಕಂಥ ಅಬುಲ್ ಫಜಲ್ ಮಾಡ್ತಾರೆ. ಸೊ ಮೊದಲನೇ ಭಾಗದಲ್ಲಿ ಅಕ್ಬರ್ನ ಆಳ್ವಿಕೆ ಮತ್ತು ವೈಯಕ್ತಿಕ ಜೀವನದ ವಿವರಣೆ ಬಗ್ಗೆ ಇದೆ. 2ನೇ ಭಾಗದಲ್ಲಿ ಮಿಲಿಟರಿ ಮತ್ತು ಆಡಳಿತ ವ್ಯವಸ್ಥೆಯ ವಿವರಣೆ ಇದೆ, ಸರಿನಾ. ಸೊ ಅಲ್ಲಿ ಏನು ಕೇಳಿದೆ ಅಂದರೆ ಎಷ್ಟನೇ ಭಾಗದಲ್ಲಿ ಅಂತಲೇ ಕೇಳಿದ್ದಾನೆ ಕ್ವಶನ್, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಆ್ಯಂಡ್ ದೆನ್ 3ನೇ ಭಾಗದಲ್ಲಿ ಈ ಆಡಳಿತಾತ್ಮಕ ಮತ್ತು ಆರ್ಥಿಕ ರಚನೆಯ ವಿವರಣೆಯ ಬಗ್ಗೆ ಕಂಡುಬರುತ್ತೆ, ಸರಿನಾ. ಯಾವುದು? 3ನೇ ಭಾಗ. ಟೋಟಲಿ ಎಷ್ಟು ಭಾಗಗಳು ಕಂಡುಬರ್ತವೆ ಅಂದರೆ 3 ಭಾಗಗಳು ಕಂಡುಬರ್ತವೆ. ಯಾವುದು? ಐನಿ ಅಕ್ಬರ್ ಏನದು, ಅದು ಯಾರು ಬರೆದಿದ್ದಾರೆ? ಈ ಅಬುಲ್ ಫಜಲ್ ಬರೆದಿದ್ದಾನೆ. ಎಷ್ಟು ವರ್ಷ ಬರೆದಿದ್ದಾನೆ ಅಂತ UPSCಯಲ್ಲಿ ಕೇಳಿರೋ ಏನು ಕ್ವಶನ್ ಅನಿಸುತ್ತೆ. UPSCಯಲ್ಲಿ ಕೇಳಿದಾನೋ KSL ಕೇಳಿದಾನೋ ಗೊತ್ತಿಲ್ಲ, ಬಟ್ ಎಷ್ಟು ವರ್ಷ ಕೂತ್ಕೊಂಡು ಬರೆದಿದ್ದಾನೆ ಅಂತ. 7 ವರ್ಷ ಕೂತ್ಕೊಂಡು ಬರೆದಿರ್ತಾನೆ. ಯಾರು? ಅಬುಲ್ ಫಜಲ್ ಅನ್ನೋ ವ್ಯಕ್ತಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2011ರ ಜನಗಣತಿಯ ಪ್ರಕಾರ ನಗರ ಜನಸಂಖ್ಯೆಯ ಶೇಕಡಾವಾರು ಎಷ್ಟು? 31 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಆ್ಯಂಡ್ ದೆನ್ ಹಳ್ಳಿಯ ಜನಸಂಖ್ಯೆ ಶೇಕಡಾವಾರು ಎಷ್ಟಿದೆ ಅಂದರೆ 68 ಪಾಯಿಂಟ್ ಸಮಥಿಂಗ್ ಬರುತ್ತೆ. 68, 31 ಅನ್ನೋ ನೆನ್ಪಿಟ್ಕೊಳ್ಳಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಏನು ನಿಮಗೆ ಅಷ್ಟು 31.2245 ಹೀಗೆಲ್ಲ ಕೊಡೋದಿಲ್ಲ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಮೆಡಿಟೇರಿಯನ್ ಪ್ರದೇಶದಲ್ಲಿ ಯಾವ ರೀತಿಯ ಕಾಡುಗಳು ಕಂಡುಬರುತ್ತವೆ? ಸೊ ಅಲ್ಲಿ ಈ ಒಂದು ಕುರುಚಲು ಕಾಡುಗಳು ಮತ್ತು ಮಿಶ್ರ ಪತನಶೀಲ ಕಾಡುಗಳು ಕಂಡುಬರ್ತವೆ, ಎಲ್ಲಿ? ಮೆಡಿಟೇರಿಯನ್ ಪ್ರದೇಶದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 2025ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ಶ್ರೇಯಾಂಕ ಎಷ್ಟಿತ್ತು ಅಂತ, ಸರಿನಾ. ಸೊ ಅದು ಎಷ್ಟು ಕಂಡು ಬರುತ್ತೆ? ಇದು ಕೂಡ ನಾನು ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಮೊನ್ನೆನೇ ಹೇಳಿದ್ದೀನಿ. ಸೊ ಅಲ್ಲಿ ನೋಡೋರು ಇದಕ್ಕೆ ಸರಿಯಾದ ಉತ್ತರ ಹಾಕಿರ್ತೀರ. 151ನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಇದನ್ನು ಬಿಡುಗಡೆ ಮಾಡೋರು ಯಾರು? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅಂತ ಒಂದು ಸಂಸ್ಥೆ ಕಂಡುಬರುತ್ತೆ, ಸರಿನಾ. ಆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅನ್ನುವ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ. ಸೊ ನಮ್ಮ ಭಾರತದ ಸೂಚ್ಯಂಕ ಎಷ್ಟು ಕಂಡುಬರುತ್ತೆ? 151 ಕಂಡುಬರುತ್ತೆ ಈ ವರ್ಷ. ಹೋದ ವರ್ಷ ಎಷ್ಟಿತ್ತು? ಇದಕ್ಕಿಂತ 8 ಜಾಸ್ತಿ ಮಾಡ್ಕೊಳ್ಳಿ, ಅಷ್ಟಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಯಾವ ಸಾಂವಿಧಾನಿಕ ತಿದ್ದುಪಡಿಯ ಕಾಯ್ದೆಯ ಮೂಲಕ ಪಂಚಾಯತ್ ರಾಜ್ಗೆ ಸಂವಿಧಾನ ಸ್ಥಾನಮಾನ ನೀಡಲಾಯಿತು? 73ನೇ ತಿದ್ದುಪಡಿ ಕಾಯ್ದೆಯ ಮೂಲಕ, ಸರಿನಾ. ಪಂಚಾಯತ್ ಅಂದರೆ 73, ಮುನ್ಸಿಪಾಲಿಟಿ ಅಂದರೆ 74. ಯಾವ ವರ್ಷ? 1992. 24 ಏಪ್ರಿಲನ್ನು ನಾವು ಪಂಚಾಯತ್ ದಿನವಂತ ಕೂಡ ಆಚರಣೆ ಮಾಡ್ತೀವಿ, ಅದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಮೊದಲ ಪಂಚಾಯತಿ ಆಗಿದ್ದು ರಾಜಸ್ಥಾನದಲ್ಲಿ, ಅದನ್ನು ಟ್ರಯಲ್ ಮಾಡಿರೋದಲ್ಲಿ ಆಂಧ್ರ ಪ್ರದೇಶದಲ್ಲಿ, ಅದು ಕೂಡ ಗೊತ್ತಿರಲಿ, ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ 48A ವಿಧಿಯು ಅದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಈ ಒಂದು ಪರಿಸರಕ್ಕೆ, ಎನ್ವಿರಾನ್ಮೆಂಟ್ಗೆ ಮತ್ತು ಕಾಡು ಪ್ರಾಣಿಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 48A ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವುದು? 48ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕಂಪ್ಯೂಟರ್ ವರ್ಡ್ ಡಾಕ್ಯುಮೆಂಟನ್ನು ಉಳಿಸಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗ್ತದೆ? ಕಂಟ್ರೋಲ್ ಎಸ್ ಅನ್ನು ಬಳಸ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ವಿಶಿಷ್ಟ ಗುಣಲಕ್ಷಣವಾಗಿದೆ ಅಂತ ಕೇಳಿದಾನೆ. ಗೋಪುರವಾಗಿದೆಯಾ, ಶಿಖರವಾಗಿದೆಯಾ, ಸ್ತೂಪವಾಗಿದೆಯಾ ಅಥವಾ ಮಂಟಪವಾಗಿದೆಯಾ ಅಂತ, ಸರಿನಾ. ಸೊ ಯಾವುದು ಒಂದು ವಿಶಿಷ್ಟ ಶೈಲಿಯಾಗಿದೆ? ನಮ್ಮದು ಗೋಪುರ ಆಗಿದೆ, ಸರಿನಾ. ದಕ್ಷಿಣ ಭಾರತ ನಮ್ಮ ಒಂದು ದ್ರಾವಿಡ ಶೈಲಿ ಅಂದರೆ ಗೋಪುರ, ಅಥವಾ ನಾಗರ ಶೈಲಿ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಶಿಖರ ಅಂತ. ಯಾವುದು? ನಾಗರ ಶೈಲಿಗೆ ಶಿಖರ, ಹಾಗೆ ನಮ್ಮ ದ್ರಾವಿಡ ಶೈಲಿಗೆ ಗೋಪುರ ವಿಶಿಷ್ಟ ಲಕ್ಷಣಗಳಾಗಿರ್ತವೆ. ಮತ್ತು ನಿಮಗೆ ಇದು ಸ್ತೂಪ ಅಂದರೂ ಹಿಂದೂ ದೇವಸ್ಥಾನಕ್ಕೆ ಕಂಡು ಬರೋದಿಲ್ಲ. ಆ್ಯಂಡ್ ದೆನ್ ಮಂಟಪ ಅನ್ನೋದು ನಿಮಗೆ ಎರಡರಲ್ಲೂ ಕೂಡ ಸ್ವಲ್ಪ ಸಿಮಿಲಾರಿಟಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಮೀನ್ಸ್ EWS ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಮೀಸಲಾತಿಯನ್ನು ಯಾವ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಒದಗಿಸಲಾಗಿದೆ ಅಂತ ಕೇಳಿದರೆ 103ನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಒದಗಿಸಲಾಗಿದೆ. ಇಲ್ಲಿ 10% ಇದೆ ಅಲ್ವಾ, ಅದ್ರಲ್ಲಿ ಮುಂದೆ ಒಂದು 3 ಅಂತ ಬರೆದುಬಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಇತ್ತೀಚೆಗೆ ಯಾವ ಹೊಸ ಅರಿಶಿಣ ವಿಧವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ IISR ಸೂರ್ಯ ಎಂಬ ಒಂದು ಅರಿಶಿಣವನ್ನು ಇತ್ತೀಚೆಗೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ.
ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಜಾನಪದ ಚಿತ್ರಕಲೆ ಫಾಡ್ ಯಾವ ರಾಜ್ಯಕ್ಕೆ ಸೇರಿದೆ? ರಾಜಸ್ಥಾನ ರಾಜ್ಯಕ್ಕೆ ಸೇರಿದೆ. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC 18th August ಸೆಕೆಂಡ್ ಶಿಫ್ಟ್ನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.